ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಸೋದರ ಸೋದರಿಗೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಶ್ಲೋಕದಿಂದ ಆರಂಭಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವೈಕುಶ ಬೆಳಗ್ಗೆ ಏಕದಂತ ಪಚ್ಚಕಲ್ಲು ಪಾಣಿಮಿಟ್ಟು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ನಾರಾಯಣ ನಮಸ್ಕೃತ್ಯ ನರಂಚೇವ ನರೋತ್ತಮ ದೇವಿ ಸರಸ್ವತಿ ವ್ಯಾಸೋರ್ಚೈವ ತಥೋ ಮುದುರೆ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತರಿಗೆ ನಮಃ. ಸ್ನೇಹಿತರೆ, ಈ ಕಥೆನ ಮಹಾಭಾರತದಿಂದ ಆಯ್ದುಕೊಳ್ಳಲಾಗಿದೆ. ಈ ಕತೆ ಬಹಳ ಅದ್ಭುತವಾಗಿದೆ. ಯಾಕಂದ್ರೆ ಈ ಕಥೆಯಲ್ಲಿ ಪ್ರಮುಖನಾದ ಒಬ್ಬ ಖಳನಾಯಕ, ಅವನು ಯಾರು, ಮತ್ತೆ ಅವನಿಗೆ ಪಾಂಡವರನ್ನು ಸಹ ಗೆಲ್ಲುವಂತ ಒಂದು ಆಶೀರ್ವಾದ ಪರಮಾತ್ಮನ ಪಡೆದಿದ್ದ. ಆದ್ರೆ ಅರ್ಜುನನು ಬಂದ್ಬಿಟ್ಟು ಆ ದಿನಾನೇ ಅರ್ಜುನನ ಪುತ್ರನಾದ ಅಭಿಮನ್ಯುವನ್ನ ಸಂಹಾರ ಮಾಡಲಾಗಿತ್ತು. ಇದರ ಕಥೆ ವಿಶೇಷ ಏನು, ಯಾರಿವನು, ಇವನಿಗಿದ್ದಂಥ ಪರಾಕ್ರಮ ಏನು, ಯಾವ ದೇಶದವನು, ಕೌರವರಿಗೆ ಏನಾಗಬೇಕು, ಏನಿದ್ರ ಕಥೆ ವಿಶೇಷ, ಎಲ್ಲ ತಿಳ್ಕೊಬೇಕಾ? ಈ ನನ್ನ ಕಥೆನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿದ್ರೆ ಯಾರು ಏನು ಎಲ್ಲ ನಿಮಗೆ ಗೊತ್ತಾಗತ್ತೆ. ಕೌರವರು ಮತ್ತೆ ಪಾಂಡವರು ಇರೋದು 5 ಜನ ಆದರೆ ಇವ್ರ ಹತ್ರ ಇದ್ದಿದ್ದು ಬರೀ 7 ಅಕ್ಷಯಣಿ ಸೇನೆ. ಅದರಲ್ಲಿ 2-3 ಅಕ್ಷಯಣಿ ಆಲ್ರೆಡಿ ನಾಶವಾಗಿದೆ. ಇನ್ನು ಕೌರವರ ಹತ್ರ ಇದ್ದಂಥ 11 ಅಕ್ಷಯಣಿ ಸೇನೆಯಲ್ಲಿ ಆಲ್ಮೋಸ್ಟ್ 6-7 ಅಕ್ಷಯಣಿ ಸೇನೆ ನಾಶವಾಗಿದೆ. ಇನ್ನು ಉಳಿದು ಕೆಲವೇ ಮಾತ್ರ. ದ್ರೋಣಾಚಾರ್ಯರು ಆಲೋಚನೆ ಮಾಡಿದ್ರು, ಹೇಗಾದರೂ ಮಾಡಿ ಈ ಪಾಂಡವರಲ್ಲಿ ಪ್ರಮುಖನಾದವನು ಧರ್ಮರಾಯ. ಈ ಧರ್ಮರಾಯನ ಹೇಗಾದ್ರೂ ಹೇಳಿದ್ರೆ ಈ ಯುದ್ಧನ ನಿಲ್ಲಿಸ್ಬೋದು ಅಂತ ಆಲೋಚನೆ ಮಾಡಿ ಏನ್ ಮಾಡಿದ್ರು, ಈ ದ್ರೋಣಾಚಾರ್ಯರು ಒಂದು ವ್ಯೂಹನ ರಚಿಸಿದ್ರು. ಅದನ್ನೇ ಪದ್ಮವ್ಯೂಹ, ಚಕ್ರವ್ಯೂಹ ಅಂತ ಹೇಳ್ತೀವಿ. ಆ ಚಕ್ರವ್ಯೂಹನ ನಿರ್ಮಿಸಿ ಆಲೋಚನೆ ಮಾಡೋದು, ಯಾರಾದ್ರೂ ಒಬ್ಬರು ಬಂದ್ರು ಸಾಕು, ಇದನ್ನ ಈ ಯುದ್ಧನ ನಿಲ್ಲಿಸ್ಬೋದು ಅಥವಾ ಸಂಹಾರ ಮಾಡ್ಬೋದು ಅಂತ ಆಲೋಚನೆ ಮಾಡಿದ್ರು. ಆಲೋಚನೆ ಮಾಡಿ ಮನೆ ದಿನ ದೊಡ್ಡದಾದ ಒಂದು ಚಕ್ರವ್ಯೂಹನ ನಿರ್ಮಿಸಿದ್ರು. ಚಕ್ರವ್ಯೂಹ ನಿರ್ಮಿಸಿದ್ಮೇಲೆ ಅದನ್ನು ಭೇದಿಸುವಂತ ಒಂದು ಶಕ್ತಿ ಇದ್ದವರು ಇಬ್ಬರು ಮಾತ್ರನೇ, ಒಂದು ಅರ್ಜುನ ಮತ್ತೆ ಕೃಷ್ಣ. ಮತ್ತೆ ಅಭಿಮನ್ಯುಗೂ ಮಾತ್ರ ಗೊತ್ತಿತ್ತು, ಆದ್ರೆ ಹೊರಗಡೆ ಹೋಗೋದು ಗೊತ್ತಿತ್ತು, ಮತ್ತೆ ಹೊರಗಡೆ ಬರೋದು ಗೊತ್ತಿತ್ತು. ಆದ್ರೆ ನಮಗೆ ಕೆಲವೊಂದು ಕಥೆಗಳ ಆಧಾರದಲ್ಲಿ ಬರೀ ಹೊರಗಡೆ ಹೋಗೋದು ಮಾತ್ರ ಗೊತ್ತಿತ್ತು ಅಂತ. ಆದ್ರೆ ಅದಕ್ಕೆ ಕಾರಣ ಇದೆ, ಹೇಳ್ತೀನಿ ಕೇಳಿ. ಅಭಿಮನ್ಯು ಎಲ್ಲಾರು ಭೂಭಾರ ಹರಣಕ್ಕೆ ಭೂಲೋಕಕ್ಕೆ ಬರುವಂತ ಸಂದರ್ಭದಲ್ಲಿ ಈ ಅಭಿಮನ್ಯು ಬೇರೆ ಯಾರು ಅಲ್ಲ, ಚಂದ್ರನ ಮಗ ಬುಧ. ಈ ಬುಧ ಈ ಚಂದ್ರನಿಗೆ ಎಷ್ಟು ಆತ್ಮೀಯನಾಗಿದ್ದ ಅಂದ್ರೆ, ಮಗ ಬೇರೆ ಅಲ್ವಾ, ತುಂಬಾ ಪ್ರೀತಿಸ್ತಿದ್ದ. ದೇವತೆಗಳು ಕೇಳ್ದ, ನನ್ನ ಮಗ ಬರೀ 16 ವರ್ಷ ಮಾತ್ರ ಭೂಮಿ ಮೇಲೆ ಇರ್ತಾನೆ, ಆಮೇಲೆ ಬಂದ್ಬಿಡ್ತಾನೆ ಅಂತ. ಅದಕ್ಕೆಲ್ಲ ದೇವತೆಗಳು ಒಪ್ಕೊಂಡಿದ್ರು. ಮತ್ತೆ ಅದಕ್ಕೆ ಇನ್ನೊಂದು ಕಾರಣ ಇದೆ, ಅವನು ಸಾಯೋದಕ್ಕೂ ಮತ್ತೆ ಕಾರಣ. ನೀವು ಕೇಳ್ಬೋದು, ಯಾಕೆ ಅವನು ಸಾಧಾರಣ ಸಾವಸತ್ತಿ ಮೇಲೆ ಬರ್ಬೋದಾಗಿತ್ತಲ್ಲ, ಆದರೆ ಇವನಿಗೆ ಅಹಂ ಇತ್ತು, ಅಹಂಕಾರ ಇತ್ತು. ಏನು ಅಂದ್ರೆ, ಈ ಯುದ್ಧದಲ್ಲಿ ಕೃಷ್ಣ ಅರ್ಜುನರು ಸಹ ಮುಂದೆ ಬಂದು ನಾನು ಜಯಿಸ್ತೀನಿ ಅನ್ನೋ ಅಹಂಕಾರ ಮಾತಾಡಿದ್ದ. ಇದನ್ನಲ್ಲಿದ್ದ ಶ್ರೀಕೃಷ್ಣ ಭಗವಾನ್ ಅವನ ಅಂತ್ಯ ಸಮೀಪಿಸ್ತು ಅಂತ ಹೇಳಿ ಆ ಯುದ್ಧದಲ್ಲಿ ದ್ರೋಣಾಚಾರ್ಯ ಆಲೋಚನೆ ಮಾಡಿದ್ರೆ, ಅಂದ್ರೆ ಅರ್ಜುನ ಮತ್ತೆ ಕೃಷ್ಣ ಅನ್ನೋದು ಬಂದ್ರೆ ಈ ಚಕ್ರವ್ಯೂಹನ ಬಹಳ ಸುಲಭವಾಗಿ ಭೇದಿಸ್ತಾರೆ. ಹಾಗಾಗಿ ಇವರನ್ನು ಸದೆ ಬಡಿಯೋದಕ್ಕೆ ಸಂಶಕ್ತಕರು ಅಂತಿದ್ರು. ಇವರು ಬಹಳ ಪರಾಕ್ರಮಿಗಳು. ಅದಕ್ಕೇನ್ ಮಾಡಿದ್ರು ದ್ರೋಣಾಚಾರ್ಯರು, ಅವ್ರ ಮೇಲೆ ಯುದ್ಧ ಮಾಡೋ ತರ ಮಾಡಿ ಬಹಳ ದೂರ ಕರ್ಕೊಂಡೋದ್ರು. ಆ ಸಂದರ್ಭದಲ್ಲಿ ಅಭಿಮನ್ಯು ಈ ಚಕ್ರವ್ಯೂಹನ ಬೆದಸಕ್ಕೆ ಬಂದ. ಈ ಚಕ್ರವ್ಯೂಹನ ಬೆದಸಕ್ಕೆ ಹಿಂದೆನೆ ಪಾಂಡವರು 4 ಜನ ಮತ್ತೆ ಪಾಂಡವರ 5 ಅಕ್ಷೋಣಿ ಸೇನು ಸಹ ಜೊತೆಗೆ ಬಂತು. ಆ ಸಂದರ್ಭದಲ್ಲಿ ಇವನು ಭೇದಿಸ್ಕೊಂಡು ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಅಡ್ಡವಾಗಿ ಬಂದಿದ್ದವನೇ ಬಹಳ ಪರಾಕ್ರಮಿಯಾಗಿದ್ದ, ಅವನೇ ಸೈಂಧವ. ಅವನ ಮತ್ತೊಂದು ಹೆಸರು ಜಯದ್ರಥ. ಯಾರಿವನು ಅಂದ್ರೆ, ಇವನು ಸಿಂಧೂ ದೇಶದ ರಾಜ, ಮತ್ತೆ ಇವರ ತಂದೆ ಗುರುದಕ್ಷತ್ರ ಅಂತ ಬಹಳ ಪರಾಕ್ರಮಿ. ಇವನು ಒಮ್ಮೆ ಏನಕ್ಕೆ ಇವನಿಗೆ ಇಷ್ಟು ಇವ್ರ ಮೇಲೆ ಪಾಂಡವರ ಮೇಲೆ ಹಾಗೆ ಬಂತು ಅನ್ನೋದಕ್ಕೆ ಒಂದು ಕಾರಣ ಇದೆ. ಒಮ್ಮೆ ಅವನು ಕೌರವನ್ ನೋಡಕ್ಕೆ ಅಂತ, ಯಾಕಂದ್ರೆ ಈ ಸಿಂಧೂ ದೇಶದ ರಾಜ ಈ ಕೌರವರಿಗೆ ಒಬ್ಬಳೆ ತಂಗಿ ದುಸ್ಸಲೆ ಅವರ ಗಂಡನಾಗಿದ್ದ.
ಒಮ್ಮೆ ಬರುವಾಗ ಇವರು ವನವಾಸದಲ್ಲಿರುವಂತ ಈ ದ್ರೌಪದಿಯನ್ನ ನೋಡಿ, ಅವಳ ಸೌಂದರ್ಯ ನೋಡಿ ಮರಳಾಗಿ ಅವಳು ಎಷ್ಟು ಬೀಳಿದ್ರು ಬೀಳದೆ ಅವಳನ್ನ ಅಪಹರಿಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಭೀಮ ಮತ್ತೆ ಅರ್ಜುನನ್ನು ಹಿಂಬಾಲಿಸಿ ಅವನನ್ನು ಬಾಣಗಳ ಮೂಲಕ ಹೊಡೆದು ಮತ್ತೆ ಅವನನ್ನು ಯುದ್ಧದಲ್ಲಿ ಸೋಲಿಸಿ ಆ ಕ್ಷಣ ಅವನು ಏನ್ ಮಾಡಿದ್ರು, ಕತ್ತರಿಸಬೇಕು ಅಂತ ಅರ್ಜುನ ಕತ್ತಿ ತೆಗೆದಾಗ ಮತ್ತೆ ಭೀಮಾನು ಸಹ ಗದೆ ತೆಗೆದು ಹೊಡೆಯುವಂತ ಸಂದರ್ಭದಲ್ಲಿ ಧರ್ಮರಾಜ ಅಂದಿ, ಬೇಡ ಬೇಡ, ಎಷ್ಟಾಗ್ಲಿ ಇವನು ನಮ್ಮ ತಂಗಿಯ ಗಂಡನಾಗಿರೋದೇ ಇವನು ಕ್ಷಮಿಸಿ ಬಿಡಿದಾಗ ಆ ಭೀಮ ಏನ್ ಮಾಡ್ದ, ಇವನು ಹಾಗೆ ಬಿಟ್ರೆ ಆಗಲ್ಲ ಅಂತೇಳಿ ಒಂದು ಹರಿತವಾದ ಕತ್ತಿಯಿಂದ ಅವನ ತಲೆಯನ್ನ 5 ಕಡೆ ಕೂದಲನ್ನ ಬಿಟ್ಟು ಬೋಳಿಸಿ ಮತ್ತೆ ಮೀಸೆಯನ್ನು ಅರ್ಧ ಮಾಡಿಬಿಟ್ಟ. ಇದೇ ಅವನು ಆಲೋಚನೆ ಮಾಡಿ ಕೋಪದಿಂದ ವೃದ್ಧನಾದ ಈ ಸೈಂಧವ ಇನ್ನು ಹೀಗೆ ಹೋದ್ರೆ ನನಗೆ ಅವಮಾನ ಆಗತ್ತೆ ಅಂತ ಆಲೋಚನೆ ಮಾಡಿ 6 ತಿಂಗಳುಗಳ ಕಾಲ ಘೋರ ತಪಸ್ಸನ್ನು ಆಚರಿಸಿದ ಶಿವನ ಕುರಿತು. ಆಗ ವರ ಪಡೆದಿದ್ದೇನು ಗೊತ್ತಾ, ನನಗೆ ಈ ಪಾಂಡವನ್ನ ಜಯಿಸುವಂತ ನನಗೆ ಶಕ್ತಿ ಕೊಡುವಂತ. ಅದಕ್ಕಿಂತ ಮುಂಚೆ ಈ ಅರ್ಜುನ ಶಿವನ ಕುರಿತು ಆರಾಧಿಸಿ ಪಾಶುಪದಾಸ್ತ್ರ ತಗೊಂಡಿದ್ದ. ಹಾಗಾಗಿ ಅವ್ರು ಹೇಳ್ದ, ಇದು ಅಸಾಧ್ಯ, ನಾನು ಸಹ ಅವನ ಮೇಲೆ ಯುದ್ಧದಲ್ಲಿ ನಿಂತ್ಕೊಂಡು ಗೆಲ್ಲೋದು ಕಷ್ಟ ಆಗುತ್ತೆ, ಹಾಗಾಗಿ ಇದು ಅಸಾಧ್ಯ, ಆದರೂ ನೀನು ಕುತ್ಕೊಂಡು ತಪಸ್ ಮಾಡೋದಕ್ಕೆ ನಿನಗೆ ಬೇಡ ಅನ್ನಕ್ಕಾಗಲ್ಲ, ಒಂದು ವರ ಕೊಡ್ತೀನಿ ತಗೋ. ಏನಪ್ಪ ಅಂದ್ರೆ, ಅರ್ಜುನನ ಒಬ್ಬನ ಬಿಟ್ಟು 1 ದಿನದ ಮಟ್ಟಿಗೆ ನೀನು 4 ಪಾಂಡವನ್ನ ಜಯಿಸ್ಬೋದು ಅಂತ. ಆ ಒಂದು ಆಶೀರ್ವಾದದಿಂದ ಈ ಸೈಂಧವ ಒಳಗಡೆ ಅಭಿಮನ್ಯು ಬಂದ್ಬಿಟ್ಟು ಒಬ್ಬ ಪಾಂಡವನು ಸಹ ಒಳಗಡೆ ಹೋಗೋದಾಗೆ ಘೋರ ಯುದ್ಧ ಮಾಡ್ದ. ಅವತ್ತು ಅವನ ಯುದ್ಧ ಹೇಗಿತ್ತು ಅಂದ್ರೆ, ಶಿವನೇ ಪ್ರಳಯ ಮಾಡ್ತಿದ್ದಾನೋ ಅನ್ನೋ ರೀತಿಯಲ್ಲಿ ಪಾಂಡವರನ್ನೆಲ್ಲ ಸತೆ ಬಡದ್ಬಿಟ್ಟ. ಅರ್ಜುನ ದೂರದಲ್ಲಿದ್ದ, ಮತ್ತೆ ಅಭಿಮನ್ಯು ಒಳಗಡೆ ಇದ್ದ. ಆ ಒಂದು ದಿನ ಇವ್ರು ಯಾರೂ ಹೊರಗಡೆ ಹೋಗ್ಲಿಕ್ಕಾಗಿಲ್ಲ ಅಂತ ಘೋರ ಯುದ್ಧ ಮಾಡ್ದ. ಇವನ ಒಂದು ಅಸ್ತ್ರಗಳು ಹೆಂಗೆ ಅದ್ಭುತವಾಗಿತ್ತು ಅಂದ್ರೆ, ಯಾಕಂದ್ರೆ ಶಿವನ ಆಶೀರ್ವಾದದಿಂದ ಪಾಂಡವರು 4 ಜನ ಏನು ಮಾಡೋಕ್ಕಾಗಿಲ್ಲ. ಅಷ್ಟೊತ್ತಿಗೆ ಒಳಗಡೆ ಇದ್ದಂತ ಅಭಿಮನ್ಯು, ಅಲ್ಲೂ ಸಹ ಅಭಿಮನ್ಯು ಘೋರ ಯುದ್ಧ ಮಾಡ್ತಿದ್ದ. ಆ ಯುದ್ಧ ನೋಡುತ್ತಿದ್ದವರ ಈ ಕರ್ಣ, ದುರ್ಯೋಧನ, ದ್ರೋಣಾಚಾರ್ಯರು, ಅಶ್ವತ್ಥಾಮ, ಭೂರಿಶ್ರವಸು, ಕೃಪಾಚಾರ್ಯರು ನೋಡಿ ಆಶ್ಚರ್ಯವಿದ್ದು, ಏನಿವನು ಶಾಖತ್ತು, ಏನಿವನು ಶಕ್ತಿ, ಏನೇನು ಪರಾಕ್ರಮ ಅಂತೇಳಿ ಘನಗುರದ ಮಾಡಿದ. ಅವಾಗ ದ್ರೋಣಾಚಾರ್ಯರು ಆಲೋಚನೆ ಮಾಡೋದು ಕೇಳಿದ್ರು, ದುರ್ಯೋಧನ ಏನಿಂತ ಪರಾಕ್ರಮಿ, ಹೇಗಿತ್ತು, ಒಂದು ಬಾಣಗಳು ನಾಡ್ತಿಲ್ಲ. ಅವಾಗ ಹೇಳಿದ್ರು, ಇವನು ಸಾಧಾರಣ ಅಲ್ಲ, ಇವನು ಹಾಕಿರುವಂತ ಕವಚ ನಾನು ಒಂದಾನೊಂದು ಸಲ ಅರ್ಜುನನಿಗೆ ಒಂದು ಪ್ರಚೋದನೆ ಮಾಡಿದೆ. ಈ ಕವಚನ ಬೇಸೋದು ಅದು ಸುಲಭವಾದ ವಿಚಾರವಲ್ಲ, ಅದು ನನಗೆ ಮಾತ್ರ ಗೊತ್ತು ಮತ್ತೆ ಅರ್ಜುನನಿಗೆ ಮಾತ್ರ ಗೊತ್ತು. ಹಾಗಾಗಿ ಈ ಅರ್ಜುನ ಇವನಿಗೆ ಹೇಳಿರಬೇಕು, ಹಾಗಾಗಿ ಆ ಕವಚಕ್ಕೆ ಅಷ್ಟು ತಾಕತ್ತಿದೆ. ಮತ್ತೆ ಇವನು ಗೆಲ್ಲೋದು ಹೇಗೆ ಅಂದಾಗ ಕರ್ಣನಿಗೆ ಹೇಳಿ ಕಳಿಸ್ತಾರೆ, ನೀನು ಹಿಂದೆಯಿಂದ ಹೋಗಿ ಅವನ ಬಿಲ್ಲಿನ ಒಂದು ತುದಿ ಅಂದ್ರೆ ದಾರ ಕಟ್ಟಿರ್ತಾರಲ್ಲ ಅದನ್ನ ಕಟ್ ಮಾಡು. ಆ ಕ್ಷಣ ಆಲೋಚನೆ ಮಾಡದೆ ಎಲ್ಲಾ ಕಡೆ ದಾಳಿ ಮಾಡಿದಾಗ ಮಾತ್ರ ಇವನಿಗೆ ಗೆಲ್ಲಕ್ಕಾಗೋದು ಅಂತ ಹೇಳಿ ಹಿಂದೆಯಿಂದ ಹೋಗಿ ಕರ್ಣ ಒಂದು ಬಾಣ ಬಿಟ್ಟು ಆ ಒಂದು ದಾರನ ಕಟ್ ಮಾಡ್ತಾನೆ. ಅದೇ ಕ್ಷಣ ಅವನ ಬಗ್ಗಿದಾಗ ಎಲ್ಲಾರು ಅಭಿಮನ್ಯು ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೂ ಅಭಿಮನ್ಯು ರಥ ಚಕ್ರ ಕೆಳಗಡೆ ಬಿದ್ದು ಅವನು ಅಶ್ವಗಳು ಸತ್ತೋಗುತ್ತೆ, ಅವನು ಸಾರಥಿ ಸತ್ತೋಗ್ತಾನೆ, ರಥ ಎಲ್ಲ ಪುಡಿ ಮಾಡಿದ್ರು ರಥದ ಚಕ್ರ ಇಟ್ಕೊಂಡು ಘೋರ ಯುದ್ಧ ಮಾಡ್ತಾನೆ. ಆದ್ರೂ ಸಹ ಇವರೆಲ್ಲರೂ ಸೇರಿ ಒಂದೇ ಸಲ ಅವನ ಮೇಲೆ ಅದ್ಭುತವಾದ ಬಾಣಗಳನ್ನ ಪ್ರಯೋಗ ಮಾಡಿ ಸಂಹಾರ ಮಾಡ್ತಾರೆ. ಈ ವಿಚಾರ ತಿಳಿದಂತ ಅರ್ಜುನ ಮತ್ತೆ ಕೃಷ್ಣ ಎಲ್ಲರೂ ಬಹಳ ಶೋಕವಾಗಿ ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ಯುದ್ಧ ಮುಗಿಸ್ಕೊಂಡು ಬರ್ತಾ ಇರ್ತಾನೆ. ವಿಚಾರ ತಿಳ್ಕೊಳ್ತಾನೆ, ನನ್ನ ಮಗ ಆಯ್ತಲ್ಲ ತಿರೋದು ಅಂತ. ಯಾರು ಇದಕ್ಕೆಲ್ಲ ಕಾರಣ ಅಂದಾಗ ಜಯದ್ರಥ ಅಂತ ಹೇಳ್ತಾನೆ. ಯಾರು ಜಯದ್ರಥ? ಸೈಂಧವ. ನಾಳೆ ಸಂಜೆ ಒಳಗಾಗಿ ಅವನ ತಲೆನ ನಾನು ಕಟ್ ಮಾಡಲಿಲ್ಲ ಅಂದ್ರೆ ನಾನೇ ಸ್ವತಃ ಅಗ್ನಿಗೆ ಆಹುತಿ ಆಗ್ತೀನಿ ಅಂತೇಳಿ ಎಲ್ಲರ ಮುಂದೆ ಏನೂ ಆಲೋಚನೆ ಮಾಡಿದೆ ಶಪಥಗೈಬಿಟ್ಟ. ಇದನ್ನ ಅರಿತಂತ ಶ್ರೀಕೃಷ್ಣ ಭಗವಾನರು ಒಂದು ಸಲ ಆಲೋಚನೆ ಮಾಡಿದ್ರು, ಇನ್ನು ಎಂತೆಂಥ ಪರಾಕ್ರಮಿಗಳಿದ್ದಾರೆ, ಯಾವ ಆಧಾರದ ಮೇಲೆ ಇವನು ಇಷ್ಟು ಶಪಥ ಮಾಡಿಬಿಟ್ನಲ್ಲ ಅಂತೇಳಿ ಸಂಜೆ ಬಿಡಾರದಲ್ಲಿ ಅರ್ಜುನ ಕೂತ್ಕೊಂಡಿದ್ದ. ಅರ್ಜುನ ಬಂದು ಕೇಳ್ದ, ಯಾವ ಆಧಾರದ ಮೇಲೆ ನೀನು ಶಪಥ ಮಾಡಿಬಿಟ್ಟೆ? ಯಾರಿದ್ದಾರಂತೆ ನೀನು? ಪರಮಾತ್ಮ ನೀನಿರೋ ನನಗೇನು, ಎಲ್ಲ ನೀನು ನೋಡ್ಕೊಳ್ತೀವ ಅನ್ನೋ ಒಂದು ನಂಬಿಕೆ ಮೇಲೆ ನಿನ್ನ ಮೇಲೆ ಮರೈಟ್ ಕೂತ್ಕೊಂಡಿದ್ದ. ಅವಾಗ ಶಿವನ ಪೂಜೆ ಮಾಡಬೇಕಾಗಿತ್ತು. ಅವಾಗ ಹೇಳ್ದ, ಶಿವನ ಪೂಜೆ ಮಾಡ್ದ? ಇಲ್ಲ, ಬಾ ಸ್ವಾಮಿ ನೀನೇ ಶಿವನ ಕೂತ್ಕೊ ಅಂತ ಹೇಳ್ಬಿಟ್ಟು ಮುಂದೆ ಕುಡಿಸಿ ಪರಮಾತ್ಮನ ಪಾದಗಳಿಗೆ ಚಂದನ ಮತ್ತೆ ತಲೆಗೆ ಮತ್ತೆ ಅದ್ಭುತವಾದ ಒಂದು ವಸ್ತ್ರ ಮತ್ತೆ ಹಾರ ಎಲ್ಲ ಹಾಕಿ ಪೂಜೆ ಮಾಡಿ ಕಳಿಸ್ಕೊಟ್ಟ. ಇವನೇನು ಮಾಡ್ದ, ದರ್ಬೆ ಮೇಲೆ ಆಸನ ಮೇಲೆ ಆರಾಮ ಮಲ್ಕೊಂಡ. ಯಾಕಂದ್ರೆ ಪರಮಾತ್ಮನೆಲ್ಲ ನನಗೇನು ಭಯ ಅಂತ. ಈ ಪರಮಾತ್ಮ ಎಷ್ಟು ಆಲೋಚನೆ ಮಾಡಿದ ಶ್ರೀಕೃಷ್ಣ ಭಗವಾನ್ ಅಂದ್ರೆ, ಒಂದು ರಾತ್ರಿ ಎಲ್ಲ ಆಲೋಚನೆ ಮಾಡ್ದ. ಇವನೇನೋ
ಹೇಳ್ಬಿಟ್ಟ, ನಾಳೆ ನಾವನೇನ ಸತ್ರೆ ಅವನ ಅರ್ಧ ಭಾಗ ನಾನು ಸಹ ಮರಣ ಹೊಂದಬೇಕಾಗತ್ತೆ ಅಂತೇಳಿ ತನ್ನ ಸಾರಥಿಯಾದ ಮಾತಲ್ಲಿ ಕಳಿಸ್ಬಿಟ್ಟು ಹೇಳ್ದ, ಯಾವುದೇ ಕಾರಣಕ್ಕೂ ನಾಳೆ ನಾವು ಏನಾದ್ರು ಸೋತೋದ್ರೆ ನೀನು ಆ ಕ್ಷಣ ನನ್ನ ಆ ಅಸ್ತ್ರಗಳಿರುವಂಥ ರಥಾನ ಮತ್ತು ನನ್ನ ಬಲಾಶ್ವಗಳು ಸುಗ್ರೀವ ಅದನ್ನೆಲ್ಲ ಕುದುರೆಗಳನ್ನ ತಗೊಂಡು ಬಾ, ಈ ನಾಳೆ ಎಲ್ಲರೂ ಸಮಾರಾಗೋಗ್ಲಿ ಅಂತ ಆಲೋಚನೆ ಮಾಡ್ದ. ಆದರೂ ಪರಮಾತ್ಮ ಎಷ್ಟಾದರೂ ಮುಂದೆ ಆಲೋಚನೆ ಎಲ್ಲೋನಲ್ವೇ ಮಲಗಿರೋರನ್ನ ನೋಡ್ದ. ಮತ್ತೆ ಅರ್ಜುನ ಬಿರಾಡಕ್ಕೆ ಬಂದು ನೋಡ್ದ. ಮಲಗಿದ್ದ ಅರ್ಜುನ ಅವನ ಯೋಗ ಮಾಯಿಂದ ಅರ್ಜುನನ ಎಬ್ಬರಿಸ್ದ. ಆದರೆ ಅರ್ಜುನ ಮಲಗೇ ಇದ್ದ. ಅವನ ಆತ್ಮನ ಮಾತ್ರ ತಗೊಂಡು ಸೀದಾ ಕೈಲಾಸಕ್ಕೆ ಹೋದ. ಪರಮಾತ್ಮ ಅವ್ರಿಗೆ ಬಂದು ನೋಡಿ ಬರಮಾಡಿಕೊಂಡು ಭಾಳ ಸಂತೋಷ. ಬಂದಂಥ ಕಾರಣ ಏನಂದರೆ, ಪರಮಾತ್ಮ ನನಗೆ ಪಾಶುಪತಾಸ್ತ್ರದ ಒಂದು ಅಭಿಮಂತ್ರಿಸಿಕೊಡು ಅಂತ ಹೇಳಿದಾಗ ಆ ಕ್ಷಣ ಹೇಳಿದಾಗ ಅಲ್ಲಿ ಒಂದು ಕೊಳ ಇದೆ, ಅದು ಅಮೃತದ ಕೊಳ. ಆ ಕೊಳದಲ್ಲಿ ಆ ಬಿಲ್ಲು ಬಾಣ ಇದೆ, ತಗೊಂಡು ಬರ್ರಿ ಅಂತ ಹೋದಾಗ ಅಲ್ಲಿ 2 ಅದ್ಭುತವಾದ ಭಯಂಕರವಾದ ಸರ್ಪಗಳು ಬರುತ್ತೆ. ಆ ಸರ್ಪಗಳು ಬಾಯಲ್ಲಿ ಬೆಂಕಿ ಉಗುಳ್ತಾ ಇರುತ್ತೆ. ಇವರ ಆ ಕ್ಷಣ ಕೃಷ್ಣ ಹೇಳ್ತಾನೆ, ನಾವು ತೊಟ್ಟಿರುವಂಥ ಪಾದರಕ್ಷೆಗಳನ್ನ ಕೆಳಗೆ ಬಿಟ್ಟು ಈ ಕ್ಷಣ ಅದಕ್ಕೆ ನಮಸ್ಕಾರ ಮಾಡಿ ಕೊಳದಲ್ಲಿ ನಿಂದು ಅಭ್ಯಂಜನ ಮಾಡಿ ಅಂತ. ಆ ಕ್ಷಣ ಅವ್ರು ಏನು ಮಾಡಿದ್ರು, ಅಲ್ಲಿ ಬಿಟ್ಟು ಕೃಷ್ಣ ಹೇಳದಂಗೆ ಇಬ್ಬರು ಸ್ನಾನ ಮಾಡಿ ನಮಸ್ಕಾರ ಮಾಡಿದೆ. ಆ ಕ್ಷಣ ಆವಾಗಿದ್ದಂಥ ಹೆರಡು ಆ ಕ್ಷಣ ಬಿಲ್ಲು ಬಾಣಗಳಿಗೆ ಪರಿಸಿತು. ಆ ಕ್ಷಣ ಪರಮಾತ್ಮನ ದೇಹದಲ್ಲಿ ಒಬ್ಬ ಬಾಲಕ ಭಯಂಕರನಾಗಿ ಬಂದವನೇ ಆ ಬಿಲ್ಲು ಬಾಣಗಳನ್ನ ಕೊಡೋಕೆ ಹೇಳ್ದ. ತೆಗೆದುಕೊಂಡು ಆ ಕ್ಷಣ ಅದನ್ನು ಅಭಿಮಂತ್ರಿಸಿ ಮತ್ತೆ ಅರ್ಜುನ ಕೆಲ್ಕೊಟ್ಟ. ಮತ್ತೆ ಆ ಬಾಲಕ ಮತ್ತೆ ಶಿವನ ದೇಹದಲ್ಲಿ ಐಕ್ಯನಾಗ. ಆವಾಗ ಪರಮಾತ್ಮ ಅವನಿಗೆ ಆಶೀರ್ವಾದ ಮಾಡಿ ಅವನಿಗೆ ಈ ಪಾಶುಪತ್ರಸ್ಥ ಅಭಿಮಂತ್ರವನ್ನು ಆಶೀರ್ವಾದ ಮಾಡಿ ಕೊಟ್ಟು ಕಳಿಸ್ದ. ಇವನು ಬರುವಂಥ ಸಂದರ್ಭದಲ್ಲಿ ಒಂದು ಆಲೋಚನೆ ಮಾಡ್ದ, ನಾನು ಪೂಜೆ ಮಾಡುವಂಥ ಸಂದರ್ಭದಲ್ಲಿದ್ದಂಥ ಚಂದನ, ನಾನು ಹಾಕಿದಂಥ ಹೂವು, ವಸ್ತ್ರ ಎಲ್ಲ ಶಿವನ ಮೇಲಿತ್ತು. ಅಂದರೆ ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ, ಶಿವ ಕೇಶವ ಬೇರೆ ಎಲ್ಲ ಮಾಡಿದ್ದು ಶಿವನ ಪೂಜೆ ಆದ್ರೆ ತಗೊಂಡಿದ್ದು ಶ್ರೀಕೃಷ್ಣ ಭಗವಾನ್. ಇದನ್ನು ಕನಸು ರೀತಿಯಲ್ಲಿ ಆಲೋಚನೆ ಮಾಡ್ಕೊಂಡು ಬಂದು ಅಣ್ಣಂಗೆ ಹೇಳ್ದ, ಅಣ್ಣ ನನಗೆ ಈ ಥರ ರಾತ್ರಿ ಕನಸು ಬಂತು, ಈ ಥರ ಶಿವನ ನನಗೆ ಆಶೀರ್ವಾದ ಮಾಡ್ದ, ನನಗೆ ಪಾಶುಪತಾಸ್ತ್ರದ ಬಗ್ಗೆ ಹೇಳ್ದ ಅಂದಾಗ ಕೃಷ್ಣ ಏನಕ್ಕೆ ಗೊತ್ತಿಲ್ಲದಂಗೆ ನಕ್ಕೊಂಡಿದ್ದ. ಮತ್ತೆ ಮಾರನೇ ದಿನ ಯುದ್ಧ ಪ್ರಾರಂಭ ಆಯಿತು. ಆ ಚಕ್ರವನ್ನು ಬೇಯಿಸೋದಕ್ಕೆ ಪ್ರವೇಶ ಮಾಡಿದಂಥ ಅರ್ಜುನ ಅಲ್ಲಿ ನಿಂತವರು ಕರ್ಣ, ಭೂರಿಶ್ರವಸು, ದ್ರೋಣಾಚಾರ್ಯರು, ಅಶ್ವತ್ಥಾಮ, ಕೃಪಾಚಾರ್ಯರು ಎಲ್ಲರ ಜೊತೆ ಘನಘೋರ ಯುದ್ಧ ಮಾಡ್ದ. ಆವಾಗ ಸಂದರ್ಭದಲ್ಲಿ ದುರ್ಯೋಧನ ಅಡ್ಡಲಾಗಿ ನಿಂತ. ಆ ಅಡ್ಡಲಾಗಿ ನಿಂತಾಗ ಅರ್ಜುನಿಗನ್ನಿಸ್ತು, ಏನಿನ್ ಇಂಥ ಪರಾಕ್ರಮಿ, ಅದ್ಭುತ ಯುದ್ಧ ಮಾಡ್ತಾನೆ ದುರ್ಯೋಧನ, ಏನಿದು ಆ ಕವಚಗಳಿಗೆ ಒಂದೊಂದು ಬಾಣ ಬಿಡ್ತಾನೆ ಅರ್ಜುನ, ಅವನೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಅಂದ್ರೆ ಈ ಕೊಟ್ಟಂತ ದ್ರೋಣಾಚಾರ್ಯರು ಒಂದು ರಕ್ಷಣಾ ಕವಚ ಕೊಟ್ಟಿದ್ರು. ಆ ಕವಚ ಎಂತ ಅದ್ಭುತ ಅಸ್ತ್ರಗಳು ಸಹ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಅದ್ಭುತವಾದ ಕವಚಕ್ಕೆ ಹೇಗ್ ಬಂತು ಅಂದ್ರೆ, ಇದು ಬ್ರಹ್ಮ ದೇವರು ಒಂದಾನೊಂದೊಮ್ಮೆ ಇವನಿಗೆ ಇಂದ್ರನ್ ಕೊಟ್ಟಿದ್ರು. ಆ ಇಂದ್ರ ಅಂಗೀರಸರು ಕೊಟ್ಟ. ಅಂಗೀರಸರಿಂದ ಬೃಹಸ್ಪತಿ ಬಂತು, ಬೃಹಸ್ಪತಿಯಿಂದ ದ್ರೋಣಾಚಾರ್ಯಗೆ ಬಂತು. ಆ ದ್ರೋಣಾಚಾರ್ಯರು ಇವ್ರಿಗೆ ಅಭಿಮಂತ್ರಿಸಿ ಆ ರಕ್ಷಣಾ ಕವಚ ಕೊಟ್ಟಿದ್ರು. ಇದನ್ನು ಅರಿತಂತ ಕೃಷ್ಣ ಏನು ಹೇಳಿದ ಅರ್ಜುನ್ಗೆ, ನೀನು ಹೀಗೆ ಯುದ್ಧ ಮಾಡಿದ್ರೆ, ಯಾಕಂದ್ರೆ ನಿನ್ನ ಶಪಥ ಸಂಜೆ ಆಗ್ತಾ ಇದೆ, ಹೋಗೋದು ಕಷ್ಟ ಆಗುತ್ತೆ, ಅವನ ಸಂಹಾರ ಮಾಡೋದು ಆಲೋಚನೆ ಮಾಡೋದಾಗ, ಓಹೋ ಈ ರೀತಿ ಯುದ್ಧ ಮಾಡೋದು ಆಗಲ್ಲ ಅಂತೇಳಿ ಆ ಕವಚಕ್ಕೆ ಅಭಿಮಂತ್ರಿಸುವ ಅದ್ಭುತವಾದ ಬಾಣನ ಬಿಟ್ಟಿದ್ದೆ. ಆ ಕ್ಷಣ ಅದನ್ನೇ ನೋಡುತ್ತಿದ್ದಂಥ ಅಶ್ವತ್ಥಾಮ ಅದನ್ನು ತುಂಡರಿಸ್ತಾ, ಈಗ ಮಾಡೋಕ್ಕಾಗಲ್ಲ ಅಂತ ಆಲೋಚನೆ ಮಾಡಿ ಒಂದು ಅದ್ಭುತವಾದ ಬಾಣ ತಗೊಂಡು ಕೈಗಳ ಮೇಲೆ ಹೊಡೆದ. ಆ ಕೈಗಳ ಮೇಲೆ ಹೊಡೆದಾಗ ಬಹಳ ರಕ್ತ ಬಂದಂಥ ದುರ್ಯೋಧನ ಆಲೋಚನೆ ಮಾಡ್ದ, ಏನಿದು ರಕ್ಷಣೆ ಅಂತ ಕೊಟ್ಟಂತ ಈ ಕವಚ ಉಪಯೋಗ ಎಲ್ಲ ತೆಗೆದ ತಕ್ಷಣ ಅವನು ಸಹ ಓಡಿಸಿ ಒಳಗಡೆ ನುಗ್ಗಿ ಘನಘೋರ ಯುದ್ಧ ಹೇಗಿತ್ತು ಅಂದ್ರೆ, ಪ್ರಳಯಾಂತಕವಾಗಿ ಆರ್ಭಟಿಸಿದ ಅರ್ಜುನ. ಶ್ರೀಕೃಷ್ಣ ಭಗವಾನ್ ಆ ಕ್ಷಣ ಏನಾಯ್ತು ಅಂದ್ರೆ, ದಣಿವಾದಂಥ ಕುದುರೆಗಳಿಗೆ ಹೇಳದಂತೆ ನೀರು ಕುಡಿಸ್ಬೇಕು, ಇಲ್ಲಾಂದ್ರೆ ಯುದ್ಧ ಮಾಡೋದು ಕಷ್ಟ ಆಗುತ್ತೆ ಅಂದಾಗ ಆ ರಣರಂಗದಲ್ಲೇ ಏನ್ ಮಾಡ್ದ ಈ ಅರ್ಜುನ ಅದ್ಭುತವಾದ ಅಸ್ತ್ರ ಪ್ರಯೋಗ ಮಾಡಿ ಎಲ್ಲರಿಗೂ ಮಾಯ ಅನ್ನೋ ಆವರಿಸಿ ಅಲ್ಲೇ ಒಂದು ಕೊಳ ಶುಚಿ ತರ ಮಾಡಿ ಕುದುರೆಗಳಿಗೆ ಪರಮಾತ್ಮನಾದ ಶ್ರೀಕೃಷ್ಣ ಭಗವಾನು ಕುದುರೆಗಳಿಗೆಲ್ಲ ನೀರು ಕೊಡಿಸಿ, ಹುರುಳಿ ಕೊಡಿಸಿ, ಹುಲ್ಲು ತಿನ್ನಿಸಿ, ಅದಕ್ಕೆಲ್ಲ ಸವರಿ ನೋಡಿ ನನಗೊಂದು ಆಶ್ಚರ್ಯ, ಪರಮಾತ್ಮನಿಗೆ ಯಾಕ್ರಿ ಆರಾಮಾಗಿ ಎಲ್ಲೋ ಇರುವಂತ ಪರಮಾತ್ಮ ತನ್ನ ಭಕ್ತನಿಗೋಸ್ಕರ ಯಾವ ಮಟ್ಟಕ್ಕೆ ಇಳಿತಾನದು ಈ ಕತೆ ಮೂಲಕ ಗೊತ್ತಾಗತ್ತೆ. ಅವನೇ ಕುದುರೆನೆಲ್ಲ ಸರಿಸಿ ಮತ್ತೆ ಸ್ಟಡಿ ಮಾಡಿ ಮತ್ತೆ ಅರ್ಜುನನಿಗೆ ಮತ್ತೆ ಯುದ್ಧಕ್ಕೆ ಕರ್ಕೊಂಡು ಬಂದ. ಆ ಕ್ಷಣ ಅಲ್ಲಿ ರಣರಂಗವಾಗಿ ಇದ್ದಂಥ ಜಾಗ ಅದ್ಭುತವಾದ ಕೊಳಾಗಿತ್ತಲ್ಲ, ಅದನ್ನೆಲ್ಲ ಒಂದೇ ಕ್ಷಣ ಮತ್ತೆ ಯಥಾ ಪ್ರಕಾರ ಮಾಡಿ ಯುದ್ಧ ಚಾಲನೆ ಮಾಡಿ ಅಭೂತಪೂರ್ವದ ಅಸ್ತ್ರಗಳು
ಸವ್ಯಸಾಚಿ ಅಂತಾರಲ್ಲ, ಯಾಕೆ ಗೊತ್ತಾ? ಅರ್ಜುನನಿಗೆ 2 ಕೈಲೂ ಸಹ ಬಾಣ ಬಿಡುವಂತ ಒಂದು ಅದ್ಭುತವಾದ ಶಕ್ತಿ ಇತ್ತು. ಅವರೆಷ್ಟು ಜನ ಇದ್ರು, ಅರ್ಜುನ ಮಾತ್ರ 2 ಕೈಗಳಿಂದ ಅನೇಕ ಅದ್ಭುತ ಅಸ್ತ್ರಗಳನ್ನ ಹೂಡಿ ಎಲ್ಲಾನು ಸದೆ ಬಡಿತಿದ್ದ. ಆದ್ರೂ ಸಹ ಆಲೋಚನೆ ಮಾಡದ, ಅಲ್ಲಿ ಯಾವ ರೀತಿಯ ಚಕ್ರಗೌಣ ಅಂದ್ರೆ 14,000 ಆನೆಗಳಿತ್ತು, 60,000 ರಥಗಳಿತ್ತು, 1,00,000 ಕುದುರೆ ಹಾಳಿದ್ರು, 10,00,000 ಕಾಲಾಳುಗಳಿದ್ರು. ಇದನ್ನ ಜಯಿಸಿ ಹೋಗ್ಬೇಕು. ಅದರ ಮಧ್ಯದಲ್ಲಿ ಕರ್ಣ, ಭೂರಿಶ್ರವಸು, ಕೃಪಾಚಾರ್ಯ, ಅಶ್ವತ್ಥಾಮ ಇದ್ದಾರೆ. ಆ ಮಧ್ಯದಲ್ಲಿ ಈ ಸೈಂಧವನ್ನ ಇಟ್ಟಿದ್ದಾರೆ. ಯಾಕಂದ್ರೆ ಅವನ ರಕ್ಷಣೆ ಸಂಜೆ ಒಳಗಡೆ ಹೇಗಾದ್ರೂ ರಕ್ಷಣೆ ಮಾಡಿದ್ರೆ ಅರ್ಜುನ ಸತ್ತೋಗ್ತಾನೆ, ಅರ್ಜುನ ಸ್ವಯಂ ತಾನೇ ಸಮಾನ ಮಾಡ್ಕೊಳ್ತಾನೆ ಅನ್ನೋದು ಇವ್ರಿಗೆಲ್ಲ ಗೊತ್ತಿರೋ ವಿಚಾರದಿಂದ ಅವನಷ್ಟು ರಕ್ಷಣೆಗಿದ್ರು. ಆದರೂ ಸಹ ಆಲೋಚನೆ ಮಾಡದ ಭಗವಂತ, ಇನ್ನೇನು ಸಂಜೆ ಆಗ್ತಾ ಇತ್ತು, ಹೀಗೆ ಯುದ್ಧ ಮಾಡ್ತಿದ್ರೆ ಅರ್ಜುನ ಸಾಯೋದು ಖಂಡಿತ. ಹಾಗಾಗಿ ಪರಮಾತ್ಮ ಏನ್ ಮಾಡದ, ಆ ಕ್ಷಣ ತನ್ನ ಅದ್ಭುತವಾದ ಮಾಯೆ, ಸಂಜೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆಗತ್ತೆ ಅನ್ನುವಾಗ ಒಂದು ಕರಿ ಮೋಡ ಸೃಷ್ಟಿಸ್ತಾ, ಕರಿ ಮೋಡ ಸೃಷ್ಟಿನ ಎಲ್ಲ ಏನಿಟ್ಕೊಂಡು ಓಹೋ ಸಂಜೆ ಆಗೋಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಖುಷಿಯಾಗಿರುವಂತ ಸಂದರ್ಭದಲ್ಲಿ ಈ ಸೈಂಧವ ಏನ್ ಮಾಡ್ದ, ಆಹಾ ನಾನು ಬದುಕ್ಬಿಟ್ಟೆ ಅಂತ ಹೇಳಿ ಆ ರಥದ ಮೇಲೆ ಬಂದು ನಿಂತ್ಕೊಂಡ. ಆಗ ಶ್ರೀಕೃಷ್ಣ ಪರಮಾತ್ಮ ತೋರಿಸ್ತು, ಅದೋ ಅಲ್ಲಿದ್ದಾನೆ ಹುಡು ಬಾಣ ಅಂದಾಗ ಒಂದು ಅದ್ಭುತವಾದ ಬಾಣ, ಅದಕ್ಕೆ ಚಂದನ ಎಲ್ಲ ರಾತ್ರಿಗೆ ಪೂಜೆ ಮಾಡಿ ಇಟ್ಟಂತ ಅದ್ಭುತ ಬಾಣ ತೆಗೆದು ಕ್ಷಣ ಬಿಟ್ಟ. ಆ ಕ್ಷಣ ತಲೆ ಕಟ್ ಮಾಡಿ ಮೇಲ್ ಬಂತು, ಒಂದು ದೇಹ ಬಿತ್ತು. ಎಲ್ಲಾರು ನೋಡ್ತಾ ಇದ್ದಂಗೆ ಆ ಕರಿಮೋಡ ಮತ್ತೆ ಮಾಮೂಲಾಗಿ ಬಂತು. ಇನ್ನು ಕೆಲವೇ ಕ್ಷಣಗಳಿತ್ತು. ಓಹೋ ಎಂತ ಕತೆ ಆಗೋಯ್ತಲ್ಲ. ಅವ್ ಹೇಳ್ತಾನೆ, ಅರ್ಜುನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ, ಆ ತಲೆ ಬಿದ್ರೆ ಘನಘೋರಾಗುತ್ತೆ. ಈ ಕ್ಷಣ ಪಾಶುಪತಾಸ್ತ್ರ ಹೂಡಿ ಆ ತಲೆನ ಹಿಮಾಲಯ ಪರ್ವತದಲ್ಲಿ ತಪಸ್ ಮಾಡ್ತಿರೋ ಅವನ ತಂದೆ ರುದ್ರಕ್ಷತ್ರ ಅವನ ತಲೆ ಅವನ ಒಂದು ತೊಡೆ ಮೇಲೆ ಬೀಳೋವಂತರ ಹೊಡಿ ಅಂತ ಹೇಳ್ತಾನೆ. ಪರಮಾತ್ಮ ಏನಿದೆ ಈಗ ಹೇಳ್ತಿದ್ದ, ಹೌದು ಬಿದ್ರೆ ನಿನ್ನ ತಲೆ 100 ಚೂಳಾಗತ್ತೆ ಅಂತ ಹೇಳಿ ಆ ಕ್ಷಣ ಅರ್ಜುನ ಏನ್ ಮಾಡ್ದ, ಪರಮಾತ್ಮನನ್ನ ನೆನೆಸಿ, ಪರಶಿವ ನೆನೆಸಿ ಆ ಪಾಶುಪತಾಸ್ತ್ರನ ಹೂಡ್ದ. ಆ ಪಾಶುಪತಾಸ್ತ್ರ ಹೂಡಿದ್ದೆ ಅವನು ಆ ತಲೆನ ಸೀದಾ ತಗೊಂಡು, ಯಾಕಂದ್ರೆ ಸಂಪೂರ್ಣ ರಕ್ತಮಯವಾಗಿದ್ದಂತ ಆ ತಲೆ ಸೀದಾ ಹೋಗಿ ವೃದ್ಧಕ್ಷತ್ರನ ತೊಡೆ ಮೇಲೆ ಬಿತ್ತು. ಅವನು ಅದನ್ನ ನೋಡಿದ ತಕ್ಷಣ ಗೊತ್ತಾಗ್ಲಿಲ್ಲ, ಚೀಚಿ ಇದೇನ್ ತಲೆ ಬಿತ್ತು ಅಂತ. ಬೀಚೆ ಬಿದ್ದಾಗಿದ ತಕ್ಷಣ ಆ ಕ್ಷಣ ವೃದ್ಧಕ್ಷತ್ರ ಮತ್ತೆ ಈ ಸೈಂಧವ ಇಬ್ರು ಸತ್ತೋದ್ರು. ಯಾರು ವೃದ್ಧಕ್ಷತ್ರ? ವೃದ್ಧಕ್ಷತ್ರನೇ ಇವರ ತಂದೆ. ಬಹಳ ಪರಾಕ್ರಮಶಾಲಿ, ತಪಸ್ಸನ್ನು ಮಾಡಿ ಮಗನ ಪಡೆದಿದ್ದ. ಇವನು ಹಾಡುವಂತ ಸಂದರ್ಭದಲ್ಲಿ ಆಶೀರ್ವಾಣಿ ಒಂದು ಉಳಿದಿತ್ತು. ಇವನು ಯುದ್ಧದಲ್ಲಿ ಯಾಮಾರಿದ್ದಂತ ಸಂದರ್ಭದಲ್ಲಿ ಇವನ ತಲೆ ಶಿರಚ್ಛೇದನ ಆಗುತ್ತೆ ಅಂತಾನೆ. ಇದನ್ನು ಗ್ರಹಿಸಿದಂತ ವೃದ್ಧಕ್ಷತ್ರ, ಯಾರು ನನ್ನ ಮಗನ ತಲೆ ಹೊಡಿತಾರೋ ಅವ್ರು ಕೆಳಗಡೆ ಬೀಳ್ತಿದ್ದಂಗೆ ಅವ್ರ ತಲೆ 100 ಹೋಳಾಗ್ಲಿ ಅಂತ ಶಾಪ ಕೊಟ್ಟಿದ್ದ. ಅದನ್ನ ಅರಿತಂತ ಶ್ರೀಕೃಷ್ಣ ಭಗವಾನು ಆ ಸಮಯದಲ್ಲಿ ಕೃಷ್ಣ ಭಗವಾನ್ ತನ್ನ ಆಲೋಚನೆ ಮೂಲಕ ಅರ್ಜುನನ ಕೈಯಲ್ಲಿ ಒಂದೇ ಬಾಣದಲ್ಲಿ ಇಬ್ಬರನ್ನು ಸಹ ಸಂಹಾರ ಮಾಡಿಸ್ದ. ಒಂದು ಜಯದ್ರಥ ಸೈಂಧವ ಸತ್ತ, ಅವ್ರ ತಂದೆ ವೃದ್ಧಕ್ಷತ್ರ ಅವನು ಸಹ ಸತ್ತ. ಹಾಗಾಗಿ ಈ ಕಥೆ ಇಷ್ಟು ಮರಪು ನೀಡೋದಕ್ಕೆ ಕಾರಣ ಅಭಿಮನ್ಯು. ಆ ಅಭಿಮನ್ಯು ಇಲ್ಲದೆ ಆದ್ರೆ ಈ ಸೈಂಧವನ ಸಂಹಾರ ಮಾಡೋದು ಕಷ್ಟ ಆಗ್ತಿತ್ತು. ಈ ಸೈಂಧವ ಎಂತ ಪರಾಕ್ರಮಶಾಲಿ ಅಂದ್ರೆ ಶಿವನನ್ನೇ ಕುರಿತು ವರ ಪಡೆದಿದ್ದ. ಆದ್ರೆ ಅರ್ಜುನನ ಸಹಿಸೋದು ಅಸಾಧ್ಯ. ಯಾಕಂದ್ರೆ ಶ್ರೀಕೃಷ್ಣ ಭಗವಾನ್ ಇರೋವರೆಗೂ ಅದನ್ನ ಗೆಲ್ಲೋದು ಅಸಾಧ್ಯ. ಯಾಕಂದ್ರೆ ಸ್ವಯಂ ಶ್ರೀಕೃಷ್ಣ ಭಗವಾನ್ ಅರ್ಧ ಅಂಶನೇ ನರ ಮತ್ತೆ ನಾರಾಯಣ. ಈ ಕಥೆಯ ಒಂದು ಅದ್ಭುತ ರಹಸ್ಯ ಏನಪ್ಪ ಅಂದ್ರೆ, ಪರಮಾತ್ಮ ತನ್ನ ಭಕ್ತರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ. ನೋಡಿ, ಅರ್ಜುನ ಮಲಗ್ಬಿಟ್ಟ, ಆದ್ರೆ ಪರಮಾತ್ಮನಾದ ಭಗವಂತ ಮಲಗ್ಲಿಲ್ಲ. ಆಲೋಚನೆ ಮಾಡಿ ಅವನ ರಾತ್ರಿ ತನ್ನ ಒಂದು ಅದ್ಭುತ ಮಾಯ ಮೂಲಕ ಕರ್ಕೊಂಡೋಗಿ ಪರಮಾತ್ಮನ ದರ್ಶನ ಮಾಡಿಸಿ ಅವ್ರ ಕೈಯಿಂದ. ಅದು ಯಾಕಂದ್ರೆ ಮುಂದೆ ನೋಡಿದೆಲ್ಲ ಗೊತ್ತಿದ್ದ ಕಾರಣ ಶ್ರೀಕೃಷ್ಣ ಭಗವಾನ್ ಆ ಕೆಲಸ ಅಲ್ಲಿ ಮಾಡಿಸಿದೆ. ಈ ಕಥೆಯ ತಾತ್ಪರ್ಯ ಎಷ್ಟೇ, ನಾವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಭಗವಂತನ ನಾವು ನಂಬಿಕೆಯಿಂದ ಮಾಡಿದ್ದೆ ಅದಲ್ಲಿ ಖಂಡಿತ ನಮ್ಮ ಜೊತೆಲೇ ಇರ್ತಾನೆ ಅನ್ನೋದಕ್ಕೆ ಈ ಅದ್ಭುತ ಪ್ರಸಂಗ. ಈ ಕಥೆನ ಬಹಳ ದಿನ ಓದಿದ್ದೆ, ಕೊಡ್ಬೇಕು ಅನಿಸ್ತು. ಇವತ್ತು ನಿಮ್ಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಕಥೆ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಕಥೆನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇದುವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಪ್ರೋತ್ಸಾಹಿಸಲಿ ಅಂತ ಕೇಳ್ತಾ, ಮತ್ತೊಂದು ಕತೆಗೆ ನಿಮ್ಮನ್ನು ಮುಂದಿನ ವಾರ ಬಂದ್ಕೊಳ್ತೀನಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸ್ವಸ್ತಿ ಶ್ರೀ ಪ್ರಜಾಪಾಲಿತ ಜ್ಞಾನೇನ ಮಾರ್ಗೇಣ ಮೈ ಮಹಿಷ ಗೋಬ್ರಾಹ್ಮಣ ಶುಭಮಸ್ತು, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ
ಕಥೆಯಲ್ಲಿ ಮುಗಿಸ್ತಾ ಮತ್ತೊಂದು ಕತೆಗೆ ಮುಂದಿನ ವಾರ ಕಾಣ್ತೀನಿ. ಅಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನೋಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ